ಇವಣ್ಣನೇ ನಿಜವಾದ ಸಾವುಕಾರ ಅನಿಸ್ತು. ಹಲೋ ಕರ್ನಾಟಕ, ವೆಲ್ಕಮ್ ಟು ರೋಯಿ ವ್ಲಾಗ್ಸ್. ಯಾರಪ್ಪ ಅವನು ಹೊಸ ಪ್ರತಿಭೆ ಅನ್ಕೋತಾ ಇದ್ದೀರಾ? ಎದ್ದಿ ರಾಯರು ಕೈ ಮುಗ್ದು ಮಲಗಿರೋ ಚಾಪೆ ಎಲ್ಲ ಮಡ್ಚಾಕಿ ಕಸ ಗುಡಿಸಿ ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಹೋದೆ. ಪಾತ್ರೆ ತೊಳೆದು ಕೈಯಿನ ರೇಖೆ ಎಲ್ಲ ಅಳಿಸೋಯ್ತು. ತಡಿಯಪ್ಪ ನಾಷ್ಟಕ್ಕೆ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಟೊಮೆಟೊನೆಲ್ಲ ಕುಯ್ದುಬಿಟ್ಟು ಏನೋ ಒಂದು ಮಾಡೋಣ ಅಂತ ಹೋದೆ. ಅದು ಇನ್ನೇನೋ ಆಯಿತು. ಇನ್ನೇನು ಮಾಡೋಕ್ಕೈತದೆ, ವಿಧಿ ಇಲ್ಲ, ಅದನ್ನೇ ತಿನ್ನಬೇಕು. ಏನೋ ಒಂದು ಮಾಡೋಕ್ಕೆ ಹೋದೆ. ಹೆಂಗೋ ಟೊಮೆಟೊ ಬಾತ್ ಆಗಿತ್ತು, ಅದನ್ನೇ ಕಲಿಸ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಪ್ಯಾಕ್ ಮಾಡಿಕೊಂಡೆ. ಆಮೇಲೆ ಮಕ್ಕನೂ ಆ ಮಟ್ಟಕ್ಕೆ ತಿಕ್ತೀನೋ ತಿಕ್ಕಲ್ವೋ, ಈ ದಿನ ಈ ಚಪ್ಪಲಿ ತೊಳೆಯೋದೇ ನನ್ನ ಭಾಳ ಆಗೋಗದೆ. ಆಮೇಲೆ ತಡಿಯಪ್ಪ ಟೈಮ್ ಆಯಿತು ಅಂದ್ಬಿಟ್ಟು ಎಲ್ಲ ಬತ್ಲು ತಿಕ್ಕೊಂಡು ಹಿಂಗೋ ಒಂದು ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಂದೆ. ಬಂಕಾಗಿ ರೆಡಿ ಆದೆ. ಇವತ್ತು ಈ ಪಟ್ಟಿ ಬೆಳ್ಳಗ್ ಕಾಣ್ತಿದ್ಯಾ? ಮೈಸೂರು ಸಂಡೆ ಸಾಬನ್ ಹಾಕಿ 9 ಗಿತ್ತ ತೊಳೆದಿದ್ದೀನಿ. ಎಲ್ಲಾ ಬೆಳ್ಳಗ್ ಮಾಡ್ಕೊಂಡ್ಬಿಟ್ಟಾ? ಎಷ್ಟು ತಿಕ್ಕಿದ್ರೇನು ಇರೋ ಬಣ್ಣ ಹೋಯ್ತದ ಅಂದ್ಕೊಂಡು ನನಗೆ ನಾನೇ ಹೀರೋ ಅಂದ್ಕೊಂಡು ತಡಿಯಪ್ಪ ನಾಷ್ಟ ಮಾಡೋಣ ಅಂದ್ಬಿಟ್ಟು ನಾಷ್ಟ ಮಾಡಿಕೊಂಡೆ. ಆಮೇಲೆ ಟೈಮ್ ಆಯ್ತಲ್ಲ ಅಂತ ಬ್ಯಾಗ್ ಎತ್ಕೊಂಡು ಬಾಕ್ಸ್ ಹಾಕ್ಕೊಂಡು ಟಾಟಾ ಬಾಯ್ ಅಂತ ಹೇಳಿ ಕಡ್ದೆ. ಮುಂದೆ ಇನ್ನೇನು ಬಸ್ ಹತ್ಕೊಂಡು ಮಾರ್ಕೆಟ್ ಕಡೆಗೆ ಹೋದೆ ಆಫೀಸ್ಗೆ ಹೋಗೋಣ ಅಂತ. ಆಮೇಲೆ ತಡಿಯಪ್ಪ ಎಲ್ಲ ಒಳ್ಳೇದಾಗಲಿ, ಇವತ್ತಿಂದ ವ್ಲಾಗ್ ಬೇರೆ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೊಂದು ಕೈ ಮುಕ್ಕೊಂಡು ಬಂದೆ ಆಫೀಸ್ ಕಡೆಗೆ. ಆಮೇಲೆ ಆಫೀಸ್ಗೆ ಹೋಗಿ ಅಟೆಂಡೆನ್ಸ್ಗೋಸ್ಕರ ಬಯೋಮೆಟ್ರಿಕ್ ಮಡಗಿ ಬಂದೆ. ಪ್ಲೇಸ್ ಹತ್ರಕ್ಕೆ ಬಂದು ಲ್ಯಾಪ್ಟಾಪ್ ಎಲ್ಲ ಸೆಟಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ನನ್ನ ವರ್ಕ್ನ ಅಷ್ಟೇ. ಆಮೇಲೆ ಎಷ್ಟೊತ್ತಿಗೆ ಮಧ್ಯಾಹ್ನ ಆಯ್ತದು ಅಂದ್ಕೊಂಡೆ. ಮಧ್ಯಾಹ್ನ ಆಯಿತು, ಊಟ ಮಾಡಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಲಾಗೌಟ್ ಟೈಮ್ ಆಯ್ತು ಅಂತ ಹೇಳಿ ಲಾಗೌಟ್ ಆಗಿ ಆಚೆ ಅಂತ ಬಂದರೆ ಇವಣ್ಣ ಸಾವುಕಾರ ರೇಂಜಿಗೆ ಬರ್ತಾವನೆ. ಆಮೇಲೆ ಹಂಗೆ ಮುಂದೆ ನಾನು ನನ್ನ ಫ್ರೆಂಡ್ಸು ಮಾತಾಡಿಕೊಂಡು ಬರ್ತಾಯಿದ್ದು. ಆವಾಗ ಪುಟ್ಟ ಕರು ಕಾಣಿಸ್ತು, ಅದನ್ನು ಮಾತಾಡಿಸ್ಕೊಂಡು ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದು. ಆಮೇಲೆ ತಡಿ ಬಸ್ ಬತ್ತಲ್ಲ ಅಂತ ಹೋಗ್ಬಿಟ್ಟು ಸೀಟ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡೆ. ಆಮೇಲೆ ಬಂದೆ ಮನೆ ಕಡೆಗೆ. ಆಮೇಲೆ ತಡಿ ಮನೆ ಕಡೆಗೆ ಬೇಗ ಹೋಗೋಣ ಅಂತ ಬಂದರೆ ಈ ಟ್ರಾಫಿಕ್ ಬೇರೆ. ಆಮೇಲೆ ಇಷ್ಟನ್ನು ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.